ಇಂದು ಸಂಸತ್ನಲ್ಲಿ ವಕಫ್ ತಿದ್ದುಪಡಿ ಬಿಲ್ ಮಂಡನೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರ ಮನಸ್ಸಿಗೆ ತೃಪ್ತಿಯಾಗುವ ಮಸೂದೆ ಅಲ್ಲ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಗೆ ದೇಶದ ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಾವು ಕೂಡ ವಕ್ಫ್ ತಿದ್ದುಪಡಿ ಬಿಲ್ ಅನ್ನ ವಿರೋಧ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ವಕ್ಫ್ ಬೋರ್ಡ್ ತಿದ್ದುಪಡಿ ಮಾಡೋದು ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಹೊಂದಿಕೊಳ್ಳೋದಿಲ್ಲ, ಹಾಗಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆಲ್ಲ ಹೇಳಿದ್ದಾರೆ. ವಕ್ಫ್ ಬಿಲ್ಲನ್ನೇನು ಅವರು ಮಸೂದೆಯನ್ನು ತಂದಿದ್ದಾರೆ, ಅನೇಕ ತಿದ್ದುಪಡಿಗಳಾಗಬೇಕಾಗಿದೆ. ಅದರಲ್ಲಿ ಎಲ್ಲರ ಮನಸ್ಸಿಗೂ ಕೂಡ ತೃಪ್ತಿಯಾಗುವಂಥ ಮಸೂದೆ ಅಲ್ಲ ಅದು ಅಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ವಿರುದ್ಧವಾದಂಥ ಪ್ರತಿಕ್ರಿಯೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಅದನ್ನು ಒಪ್ಕೊಂಡಿಲ್ಲ. ಹಾಗಾಗಿ ಇವತ್ತು ಆ ಮಸೂದೆಯನ್ನು ನಮ್ಮ ಪಕ್ಷದವರು ವಿರೋಧಿಸ್ತಾರೆ. ಈಗಾಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆಲ್ಲ ಸಂತೋಷ್ ಹೊಸಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ಇವತ್ತು 12 ಗಂಟೆಗೆ ವಕ್ಫ್ ತಿದ್ದುಪಡಿ ಬಿಲ್ ಅನ್ನ ಮಂಡಿಸಲಾಗುತ್ತೆ. ಒಂದ್ ಕಡೆ ದೇಶದಲ್ಲೆಡೆ ಮುಸ್ಲಿಮರು ಇದಕ್ಕೆ ವಿರೋಧಿಸ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ರಂಜಾನ್ ಆದಾಗಲೂ ಕೂಡ ಕಣ್ಣಿಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸುವ ಮುಖಾಂತರ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ವಿಪಕ್ಷಗಳು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಸದ್ಯದ ಅಪ್ಡೇಟ್ಸ್ ಏನಿದೆ ಸಂತೋಷ್? ಸಿಂಧೂರ, ಇವತ್ತು ಸರಿಯಾಗಿ 12 ಗಂಟೆಗೆ ಪ್ರಶ್ನೋತ್ತರ ಕಲಾಪದ ಬಳಿಕ ಲೋಕಸಭೆಯಲ್ಲಿ ಮತ್ತೊಮ್ಮೆ ತಿದ್ದುಪಡಿಯಾಗಿರುವಂತಹ ವಕಫ್ ಮಸೂದೆಯನ್ನ ಮಂಡನೆ ಮಾಡುವುದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸಹಜವಾಗಿ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಕೊಟ್ಟಿರುವಂತಹ 8 ಗಂಟೆಗಳ ಕಾಲಾವಕಾಶದಲ್ಲಿ ಎಲ್ಲ ವಿಪಕ್ಷಗಳನ್ನು ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ವಿರೋಧಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚರ್ಚೆಯನ್ನ ಮಾಡಿ ಅದನ್ನ ಪಾಸ್ ಮಾಡಬೇಕು ಅನ್ನೋದರ ಬಗ್ಗೆ ಈಗಾಗಲೇ ನಿರ್ಧಾರವನ್ನ ಪಾರ್ಲಿಮೆಂಟರಿ ಕಮಿಟಿ ಕೂಡ ಈಗಾಗಲೇ ಮಾಡಿರುವಂತದ್ರಲ್ಲಿ ಗಮನಿಸಬೇಕಾಗುತ್ತೆ. ಸಹಜವಾಗಿ ಇವತ್ತು ತಡರಾತ್ರಿವರೆಗೂ ಕೂಡ ಸಂಸತ್ನ ಲೋಕಸಭಾ ಕಲಾಪ ಕೂಡ ನಡೆಯುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ 8 ಗಂಟೆಗಳನ್ನ ಕಾಲಾವಕಾಶ ನಿಗದಿ ಮಾಡಿದ್ರೂ ಕೂಡ ಮತ್ತಷ್ಟು 3 ರಿಂದ 4 ಗಂಟೆಗಳು ಹೆಚ್ಚುವರಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳನ್ನ ಇಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಜೊತೆಗೆ ಇದಕ್ಕೆ ಸಾಕಷ್ಟು ವಿರೋಧಗಳು ಇವತ್ತು ಮಾತ್ರವಲ್ಲ, ಹಿಂದಿನಿಂದಲೂ ಕೂಡ ವ್ಯಕ್ತವಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ವಕ್ಫ್ ಅಲ್ಲಿ ಇರುವಂತಹ 95ರ ಈ ಒಂದು ಕಾನೂನುಗಳೇನಿದೆ ಅದನ್ನ ಬದಲಾವಣೆ ಮಾಡಿದ್ದೆ. ಅದಲ್ಲಿ ಯಾವ ರೀತಿಯಾದ ತೊಂದರೆಗಳಾಗುತ್ತೆ ಮುಸ್ಲಿಂ ಸಮುದಾಯಕ್ಕೆ, ಜೊತೆಗೆ ವಕ್ಫ್ ಮಂಡಳಿಯಲ್ಲಿ ನಾನಾ ರೀತಿಯಾದಂತಹ ಲೋಪದೋಷಗಳು ಹಿಂದೆ ಇತ್ತು, ಅದನ್ನ ಸರಿಪಡಿಸುವಂತ ಕೆಲಸ ಈಗ ತಿದ್ದುಪಡಿಯಾಗಿರುವಂತಹ ವಕಫ್ ಮಸೂದೆಯಲ್ಲಿ ಆಗಿರುವಂತದ್ದು. ಅದು ಕಾನೂನುಗಳಾಗಿ ಜಾರಿಗೆ ಬರುತ್ತೆ. ಅದರಲ್ಲಿ ಸರ್ಕಾರದ ಸಂಪೂರ್ಣ ಹಿಡಿತಗಳಿರುತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಹೊಸದಾಗಿ ಬಂದಿರುವಂತಹ ಕಾನೂನಿನಲ್ಲಿ ಅಡಕವಾಗಿದೆ. ಆದ್ರೆ ಈ ಸರ್ಕಾರದ ಹಿಡಿತ ಜೊತೆಗೆ ಅದರ ಇಂಟ್ರಿಮೇಷನ್ ಏನಿದೆ ಇದು ಆಗಬಾರ್ದು ಅನ್ನುವಂಥದ್ದು ವಕಫ್ ನಲ್ಲಿ ಇರುವಂತಹ ಹಿಂದಿನ ಈ ಒಂದು ಕಾನೂನುಗಳಾಗಿತ್ತು. ಹಾಗಾಗಿ ಇದನ್ನೇ ವಿರೋಧ ಮಾಡಿಕೊಳ್ಳೋದಕ್ಕೆ ಮುಸ್ಲಿಂನ ಬಹುತೇಕ ಸಂಘ ಸಂಸ್ಥೆಗಳಿರ್ಬೋದು, ಜೊತೆಗೆ ವಿಪಕ್ಷಗಳು, ಇಂಡಿಯಾ ಬ್ಲಾಕ್ನ ಎಲ್ಲ ಪಕ್ಷಗಳು ಕೂಡ ಇದನ್ನ ಪದೇ ವಿರೋಧವನ್ನು ಮಾಡೋದಕ್ಕೆ ಮುಂದಾಗ್ತಾ ಇತ್ತು. ಕೊನೆಯ ಹಂತದಲ್ಲಿ ಅಂದ್ರೆ ಇದು 3ನೇ ಬಾರಿಗೆ ಇದೀಗ ತಿದ್ದುಪಡಿ ಮಾಡೋದಕ್ಕೆ ಜೆಪಿಸಿ ಜಗದಾಂಬಿಕಾ ಪಾಲ್ ನೇತೃತ್ವದ ಸಮಿತಿ ಕೂಡ ಮುಂದಾಗಿತ್ತು. ಜೊತೆಗೆ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಒಟ್ಟು ಎಷ್ಟು ಮೌಲ್ಯದ ಆಸ್ತಿಗಳಿದೆ ಇದೆಲ್ಲವನ್ನು ಕೂಡ ಲೆಕ್ಕವನ್ನ ತೆಗೆದುಕೊಂಡು ನಂತರ ಅದರಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಜೊತೆಗೆ ಪ್ರಾಥಮಿಕವಾಗಿರುವಂತಹ ಆಸ್ತಿಗಳು ಅದೆಲ್ಲವೂ ಕೂಡ ಹಿಂದಿನಿಂದಲೂ ಕೂಡ ವಕಫ್ ಅನ್ನುವಂಥದ್ದನ್ನು ಕೂಡ ಅದು ನಮೂದಿ ಮಾಡಲಾಗ್ತಾ ಇತ್ತು. ಆದ್ರೆ ಅದನ್ನ ಪ್ರಶ್ನಿಸುವಂತ ಹಕ್ಕು ಯಾರಿಗೂ ಕೂಡ ಇರ್ತಿರ್ಲಿಲ್ಲ. ಈ ಕಾರಣದಿಂದಾಗಿ ಈ ಹೊಸ ಕಾನೂನಲ್ಲಿ ಇದನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿದೆ. ಈ ಕಾರಣದಿಂದಾಗಿ ಇದನ್ನ ತಿದ್ದುಪಡಿ ಮಾಡಲಾಗಿದೆ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಇದೀಗ ವಿಪಕ್ಷಗಳಿಗೆ ಆಡಳಿತ ಸರ್ಕಾರ ಈಗ ಕೊಡೋದಕ್ಕೆ ಮುಂದಾಗಿದೆ. ಆದ್ರೆ ಇದನ್ನ ಒಟ್ಟು 8 ಗಂಟೆಗಳ ಕಾಲಾವಕಾಶ ಇದೀಗ ಚರ್ಚೆಗೆ ಅನುವನ್ನ ಮಾಡಿಕೊಟ್ಟಿದೆ. ಆದ್ರೆ ಇದನ್ನ ಎಷ್ಟರ ಮಟ್ಟಿಗೆ ವಿಪಕ್ಷಗಳು ತೆಗೆದುಕೊಳ್ಳುತ್ತೆ, ಆರಂಭದಿಂದಲೂ ಕೂಡ ಇದಕ್ಕೆ ವಿರೋಧ ಮಾಡುವಂತದ್ದು ಸಹಜ. ಆದ್ರೆ ಚರ್ಚೆಗೆ ಒಳಪಡಿಸಬೇಕು ಅನ್ನೋದನ್ನು ಕೂಡ ವಿಪಕ್ಷಗಳು ಹೇಳ್ತಾ ಇದೆ. ಕಾಲಾವಕಾಶವನ್ನು ಕೂಡ ಈಗಾಗಲೇ ಬಿಸಿಎನಲ್ಲಿ ನಿಗದಿಯನ್ನು ಮಾಡೋದಕ್ಕೆ ಪಾರ್ಲಿಮೆಂಟರಿ ಬೋರ್ಡ್ ಕೂಡ ಮುಂದಾಗಿದೆ. ಆದ್ರೆ ವಿಪಕ್ಷಗಳು ಸಭಾತ್ಯಾಗ ಮಾಡಿ ಇದನ್ನ ಗದ್ದಲ ಉಂಟು ಮಾಡಿ ಪ್ರತಿಭಟನೆ ಮಾಡುವಂತ ಸಾಧ್ಯತೆಗಳನ್ನ ಹೆಚ್ಚಾಗಿ ಇವತ್ತಿನ ಒಂದು ಸಮಯದಲ್ಲಿ ನಿರೀಕ್ಷೆ ಮಾಡಬಹುದು. ಸಿಂಧೂರ, ಸಂತೋಷ್, ಇವಾಗ ಮತದಾನದ ಮೂಲಕ ಅಂದ್ರೆ ಬಹುಮತ ಬಂದ್ರೆ ಮಂಡಿಸೋದು ಅಂತ ಒಂದು ಇದನ್ನ ಮಾಡ್ಕೊಂಡಿದ್ದಾರೆ. ಈ ಪ್ರಕ್ರಿಯೆ ಎಷ್ಟು ಗಂಟೆಗೆ ಆರಂಭ ಆಗಬಹುದು? ಮತದಾನದ ಮೂಲಕ ಕೇಂದ್ರ ಸರ್ಕಾರ ಇವಾಗ ಇದಕ್ಕೆ ಮಸೂದೆಗೆ ಬಹುಮತವನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಒಂದ್ ಕಡೆ ಏನಾದ್ರೂ ಚರ್ಚೆಯಲ್ಲಿ ವ್ಯತ್ಯಾಸ ಆಯ್ತು, ಇದು ಸರಿ ಹೋಗ್ಲಿಲ್ಲ ಅಂತಂದ್ರೆ ವಿಪಕ್ಷಗಳು ಸಭಾತ್ಯಾಗ ಮಾಡೋದಕ್ಕೆ ಕೂಡ ನಿರ್ಧಾರ ಮಾಡಿದಾವೆ. ಅದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಸಂತೋಷ್?
ಖಂಡಿತ ಸಿಂಧೂರ, ಇವತ್ತು ಎರಡು ರೀತಿಯಾದಂತಹ ತಂತ್ರಗಾರಿಕೆಗಳನ್ನ ವಿಪಕ್ಷಗಳು ಈಗಾಗಲೇ ತೆಗೆದುಕೊಂಡಿರುವಂತದನ್ನ ಗಮನಿಸಬೇಕಾಗುತ್ತೆ. ಆರಂಭದಲ್ಲಿ ಇವತ್ತು ಮಂಡನೆದ ಬಳಿಕ ಇದನ್ನ ವಿಸ್ತೃತವಾದಂತಹ ಚರ್ಚೆಗೆ ಒಳಪಡಿಸುವುದರಲ್ಲಿ ಭಾಗಿ ಕೂಡ ವಿಪಕ್ಷಗಳು ಆಗಬಹುದು ಅನ್ನುವಂಥದ್ದು ನಿರೀಕ್ಷೆ ಇದೆ. ಒಂದು ವೇಳೆ ಇದನ್ನ ವಿರೋಧ ಮಾಡುವಂಥದ್ದು ಹಿಂದಿನಿಂದಲೂ ಕೂಡ ಇತ್ತು, ಕಳೆದ 2 ವರ್ಷಗಳಿಂದಲೂ ಕೂಡ ವಿರೋಧ ಮಾಡ್ತಾ ಇಡೀ ದೇಶಾದ್ಯಂತ ಇದನ್ನ ಚರ್ಚೆಗೆ ಒಳಪಡಿಸಬೇಕು ಅನ್ನೋ ಒಂದು ವಿರೋಧ ಆಕ್ರೋಶವನ್ನ ಪ್ರತಿಭಟನೆ ಮೂಲಕ ಹೊರ ಹಾಕ್ತಾ ಇತ್ತು. ಆದ್ರೆ ಮಂಡನೆಯಾದ ಬಳಿಕ ತಕ್ಷಣವೇ ಸಭಾತ್ಯಾಗ ಮಾಡಿದ್ರೆ ಅದು ಅಲ್ಲಿಗೆ ಮತ್ತೆ ಚರ್ಚೆಗೆ ಮತ್ತಷ್ಟು ಆಕ್ರೋಶಭರಿತವಾದಂತಹ ಒಂದು ಪರಿಣಾಮ ಆಗುವಂತಹ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ವಿಸ್ತೃತ ಚರ್ಚೆಗೆ ಒಳಪಡಿಸಿದ ಬಳಿಕ ಆದರೂ ಕೂಡ ಅದಕ್ಕೆ ಸ್ಪಷ್ಟ ಉತ್ತರವನ್ನ ನಾವು ಪಡೆದುಕೊಳ್ಳಲು ವಿಫಲರಾಗಿದ್ದೇವೆ ಅನ್ನುವಂಥದ್ದನ್ನ ವಿಪಕ್ಷಗಳು ಹಕ್ಕೊತ್ತಾಯ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಆ ಸಂದರ್ಭದಲ್ಲಿ ಮತದಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಡೀ ಇಂಡಿಯಾ ಬ್ಲಾಕ್ ಹಾಗೂ ಉಳಿದಂತಹ ಎಲ್ಲ ವಿಪಕ್ಷಗಳು ಕೂಡ ಇದನ್ನ ಸಭಾತ್ಯಾಗ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಈ ಎರಡು ರೀತಿಯಾದಂತಹ ಪ್ಲಾನ್ ಎ ಮತ್ತು ಬಿ ಅನ್ನ ಈಗಾಗಲೇ ಅಪೋಸಿಷನ್ ಪಾರ್ಟೀಸ್ ಒಮ್ಮತ ನಿರ್ಧಾರಕ್ಕೆ ಬಂದಿರುವಂತದ್ದು. ಇವತ್ತು ಬಹುತೇಕ 10 ರಿಂದ ರಾತ್ರಿ 12 ಗಂಟೆ ತನಕ ಕೂಡ ಲೋಕಸಭೆ ಕಲಾಪಗಳು ನಡೆಯುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಈ ರೀತಿಯಾದಂತಹ ವಿವಾದಿತ ಮಸೂದೆಗಳು ಚರ್ಚೆಗೆ ಸಮಯದಲ್ಲಿ ತಡರಾತ್ರಿ 2, 3, 4 ಗಂಟೆವರೆಗೂ ಕೂಡ ಅಧಿವೇಶನಗಳು ನಡೆದಿದ್ದನ್ನ ಇಲ್ಲಿ ಉದಾಹರಣೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.